ಇವತ್ತು ಯಾದಗಿರಿ ನಗರದಲ್ಲಿ ಅಭಿಮಾನಿ ಬಳಗದಿಂದ ನಡೀತಕ್ಕಂಥ ಈ ಒಂದು ಹೋರಾಟ ಸಾಹೇಬರಿಗೆ ಏನಾದ್ರೆ ಈ ಬರುವಂತ ಸಚಿವ ಸಂಪುಟದಲ್ಲಿ ಅವ್ರನ್ನ ಸಚಿವರನ್ನೇ ಮಾಡದೆ ಹೋದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸತಕ್ಕಂಥ ಕೆಲಸವನ್ನ ಅಭಿಮಾನಿಗಳು ನಾವೆಲ್ಲರೂ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ನೀಡ್ತಾ ಇದೀವಿ. ಒಂದ್ ವೇಳೆ ನೀವು ಕೊಡದೇ ಇದ್ದಲ್ಲಿ 2028ರಲ್ಲಿ ಯಾವ ರೀತಿಯಾಗಿ ಅವ್ರನ್ನ ನಾವು ಸದುಪಯೋಗ ಪಡಿಸ್ಕೊಂಡು ಕಾರ್ಯಕರ್ತರು ಯಾವ ರೀತಿಯಾಗಿ ಬುದ್ಧಿ ಕಲಿಸ್ಬೇಕು ಅದನ್ನ ಕಲಿಸತಕ್ಕಂಥ ಕೆಲಸವನ್ನ ಎಲ್ಲ ಅಭಿಮಾನಿ ಬಳಗ ಮಾಡ್ತೀವಿ ಅನ್ನೋದನ್ನ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದೀವಿ. ದಯವಿಟ್ಟು ಹೈಕಮಾಂಡ್ ಆಗ್ಲಿ ಮತ್ತು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಸಾಹೇಬರಾಗ್ಲಿ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರಾಗಿರ್ಲಿ ಇದನ್ನ ಮುತುವರ್ಜಿ ವಹಿಸಿ ಕೂಡಲೇ ಅವರಿಗೆ ನ್ಯಾಯ ಒದಗಿಸಿ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನೋಂಥದ್ದನ್ನ ನಮ್ಮ ಯಾದಗಿರಿ ಜಿಲ್ಲೆಯ ಎಲ್ಲ ಹೈಂದ ವರ್ಗದ ಬೇಡಿಕೆ ಆಗಿದೆ ಅಂತ ಹೇಳಿ ಈ ಮೂಲಕ ವಿನಿಸ್ಕೊಳ್ತೀನಿ. ಧನ್ಯವಾದಗಳು. ಬಿಜೆಪಿ ಜಮೀರ್ ಸಾಹೇಬರಿಗೆ ಇವತ್ತು ಯಾದಗಿರಿ ನಗರದಲ್ಲಿ ಅಭಿಮಾನಿ ಬಳಗದಿಂದ ನಡೀತಕ್ಕಂಥ ಸಮುದಾಯ ನಾಯಕನಲ್ಲ, ಇಡೀ ಸಮಾಜಗಳನ್ನು ಒಳಗೊಂಡಂತ ಒಬ್ಬ ನಾಯಕರಾದಾರ. ಜಮೀರ್ ಅಹಮದ್ ಸಾಹೇಬ್ರಿಗೆ ಸಿದ್ದರಾಮಯ್ಯ ಬಿಟ್ಟರೆ ಮುಂದಿನ ಜನನಾಯಕ ಯಾರಾದ್ರೂ ಇದ್ರೆ ಅದು ಜಮೀರ್ ಅಹಮದ್ ಸಾಹೇಬ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ರಾಜ್ಯದಾದ್ಯಂತ ಅವ್ರ ಅಭಿಮಾನಿ ಬಳಗ ಅದ. ಅದಲ್ಲದೆ ಬೇರೆ ರಾಜ್ಯಗಳಲ್ಲಿ ಹೋಗಿ ಅವ್ರು ಗೆದ್ಕೊಂಡು ಬರೋಂಥ ತಾಕತ್ತು ನಮ್ಗೆ ಯಾರಿಗೆ ಅದು ಜಮೀರ್ ಅಹಮದ್ ಸಾಹೇಬ್ ನಾಯಕನಿಗೆ ಯಾವ ತೇಜೋವಧೆ ಮಾಡೋಕ್ಕೋಸ್ಕರ ಯಾವುದೋ ಒಂದು ದಾವಣಗೆರೆ ಎಲೆಕ್ಷನ್ ಅಲ್ಲಿ ಯಾವ್ದು ಆಡಿಯೋ ಬಾಂಬ್ ಸಿಕ್ಕನ್ನ ಕಾಡಕ್ಕೋಸ್ಕರ ಅವರನ್ನ ಈ ಒಂದು ಸಂದರ್ಭದಲ್ಲಿ ಅವ್ರ ಸಚಿವ ಸ್ಥಾನ ನೀಡದೆ ಅವ್ರನ್ನ ಪ್ರತಿಯೊಬ್ಬರಿಗೆ ಯಾವ ಜಾತಿ ನೋಡಲ್ಲ, ಧರ್ಮ ನೋಡಲ್ಲ, ಯಾವುದನ್ನು ನೋಡಲ್ಲ, ಯಾವುದನ್ನು ಅಪೇಕ್ಷಿಸದೆ ಸ್ವಂತ ದುಡ್ಡಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡತಕ್ಕಂಥ ಕೆಲಸವನ್ನ ಇವತ್ತು ಜಮೀರ್ ಅಹಮದ್ ಸಾಹೇಬರು ಮಾಡ್ತಾ ಇದ್ದಾರೆ. ಆ ಜಮೀರ್ ಅಹಮದ್ ಸಾಹೇಬರಿಗೆ ಮುಂದಿನ ಸ್ವಂತ ದುಡ್ಡಲ್ಲಿ